ವೀಣಾ ಅತ್ತೆ ವೀಣಾ ಬೇಗ ಬರ್ರಿ. ಏನಪ್ಪ ಬಾರ ಇಲ್ಲಿ ನೋಡ ನಮ್ಮನೆ ಗೃಹ ಪ್ರವೇಶದ ಕಾರ್ಡು. ಹೊಸ ಮನೆ ಅಪ್ಪ ನಿನ್ ಮನೆ ಕಟ್ಸಿದ್ಯಾ? ಸರ್ಪ್ರೈಸ್ ಆಗಿ. ವೀಣಾ ನೋಡ ಗೃಹ ಪ್ರವೇಶದ ಕಾರ್ಡು ನೋಡು ಹೆಂಗಿದೆ ಡಿಸೈನ್? ಈ ಕಾರ್ಡ್ ಮಾಡಿಸೋ ಬದಲು ನನ್ನ ತಿಥಿ ಕಾರ್ಡ್ ಮಾಡಿಸಿದ್ರೆ ಚೆನ್ನಾಗಿರೋದು. ಯಾಕೆ ಅಪಶಕನ ಮಾತಾಡ್ತಿದ್ಯಾ? ಏನಾಯ್ತು ನಿಂಗೆ? ನೋಡಿ ಆಯ್ತಾ ವೀಣಾ, ಶುಭ ಕಾರ್ಯದ ಮಾತಾಡುವಾಗ ಯಾಕೆ ಈ ಥರ ಮಾತಾಡ್ತಿದ್ಯಾ? ಇನ್ನು ಹೇಗಮ್ಮ ಮಾತಾಡಲಿ ನಾನು? ಹೇಗೆ ಮಾತಾಡಲಿ ನಾನು? ನೀನೇ ಹೇಳು. ನಾನು ಬಡ್ಕೋತಾನೇ ಇದ್ದೀನಿ ಅತ್ತೆ ಮಾವ ಮನೆಗೆ ವಾಪಸ್ ಬರೋವರೆಗೂ ಈ ಗೃಹ ಪ್ರವೇಶದ ಕೆಲಸ ಇಟ್ಕೋಬೇಡಿ ಅಂತ. ನನ್ನ ಮಾತನ್ನು ಕೇಳ್ತಾರೆ ಅವರು? ಕ್ಯೂ ಮೇಲೆ ಹಾಕೋತಾ ಇದ್ದಾರ ನೋಡು. ತಮಗೆ ಇಷ್ಟ ಬಂದಂಗೆ ಮಾಡ್ತಾ ಇದ್ದಾರೆ. ಮಾತಾಡ್ಬೇಡ, ಇದ್ರಲ್ಲಿ ನಿನ್ ಜೀವನಾನು ಇದೆ. ಅಮ್ಮ, ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗಿಂದ ಅತ್ತೆ ಮಾವ ಒಂದಿನನೂ ನನ್ನನ್ನು ಸೊಸೆ ಥರ ನಡೆಸ್ಕೊಳ್ಳಿಲ್ಲ ಅಮ್ಮ. ಸ್ವಂತ ಮಗಳ ಥರ ನಡೆಸ್ಕೊಂಡ್ರು. ಆ ಋಣ ನನ್ನ ಮೇಲಿದೆ. ಹೀಗಿರೋವಾಗ ಅತ್ತೆ ಮಾವ ಇಲ್ಲಿರೋ ಸಮಯದಲ್ಲಿ ನಮ್ಮನೆ ಗೃಹ ಪ್ರವೇಶ ಅಂತ ನಾನು ನಲ್ದಾಡ್ಕೊಂಡು ಖುಷಿಯಾಗಿರೋಕ್ಕಾಗತ್ತೇನಮ್ಮ? ಈ ಕಾರ್ಡ್ ನೋಡು ಒಂದ್ಸಲ ನೋಡು. ಅದರಲ್ಲಿ ನಮ್ಮ ಅತ್ತೆ ಮಾವನ ಹೆಸರಿದೆಯಾ? ಮನೆ ಕಟ್ಟಿರೋದು ನಾನು. ಅವ್ರ ಹೆಸರು ಯಾಕೆ ಹಾಕ್ಬೇಕು? ಅವ್ರೇನು ದುಡ್ಡು ಕೊಟ್ಟಿದಾರ ಮನೆ ಕಟ್ಟೋದಕ್ಕೆ? ಕೊಟ್ಟಿಲ್ವೇನ್ರಿ? ಮಾವ ದುಡ್ಡು ಕೊಟ್ಟಿಲ್ವಾ ನಿಮಗೆ? ಸುಳ್ಳು ಹೇಳಿ ಮಾವನ ಹತ್ರ ಅಷ್ಟು ದುಡ್ಡು ಕಿತ್ಕೊಂಡ್ರಲ್ಲ, ಆ ದುಡ್ಡು ಇಲ್ವಾ ಇದರಲ್ಲಿ? ಏನೇನು ಹೇಳ್ಬೇಡ ಕಣ. ಅತ್ತೆ ಮುಂದೆ ನಾನು ಮರ್ಯಾದೆ ತೆಗಿತಾ ಇದ್ದೆ ನೀನು. ಅದು ಮರ್ಯಾದೆ ಇರೋರ್ಗೆ, ನಿಮಗಲ್ಲ. ಜೀವನ ಕೊಟ್ಟಿಲ್ವಾ? ಮನೆ ಕಟ್ಸೋಕೆ ದುಡ್ಡನ್ನು ಕೊಟ್ಟಿದ್ದಾರೆ ಅವರು. ಆದರೆ ನೀವು ಮಾತ್ರ ಅವ್ರ ಜೀವನನೇ ಹಾಳು ಮಾಡಿಬಿಟ್ರಿ. ನಾನು ಹೇಳೋದು ಕೇಳ್ರಿ. ಈ ಕೆಲಸದಲ್ಲಿ ಮುಂದುವರಿಬೇಡ್ರಿ. ಬೇಡ. ನೋಡೆ, ನೀನು ಹೇಳಿದ ತಕ್ಷಣ ಎಲ್ಲ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಗೃಹ ಪ್ರವೇಶ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾಡೇ ಮಾಡ್ತೀನಿ. ಈ ಮುಹೂರ್ತ ಬಿಟ್ಟರೆ ಇನ್ನು ಒಳ್ಳೆ ಮುಹೂರ್ತ ಇಲ್ಲ ಅಂತ 1000 ಸಲ ಹೇಳ್ತಾ ಇದ್ದೀನಿ. ಇನ್ನು ಮತ್ತೆ ಅದೇ ಕತೆ ಹೇಳ್ತಿದ್ದೆ. ಯಾರು ಬರ್ತಾರೋ ಬಿಡ್ತಾರೋ, ಗೃಹ ಪ್ರವೇಶ ಆಗುತ್ತೆ. ಇದು ನಮಗಾಗಿ ಗಡಿಸಿರೋ ಮನೆ. ಎಲ್ಲರೂ ಖುಷಿಯಾಗಿರ್ಬೇಕಷ್ಟೇ. ರೆಡಿಯಾ? ಬರ. ವೀಣಾ, ನಿನ್ನ ಗಂಡನ ಬುದ್ಧಿ ಗೊತ್ತಿದ್ದು ನೀನು ಈ ಥರ ಬೇಜಾರು ಮಾಡ್ಕೊಳ್ಳೋದು ತಪ್ಪಲ್ವೇನೆ? ಅವ್ರು ಹೇಳ್ದಾಗ ಕೇಳ್ಬಿಡೆ. ಏನಮ್ಮ, ನೀನು ಅವ್ರ ಪರನೇ ಮಾತಾಡ್ತಿದೀಯಾ? ಅಯ್ಯೋ, ಖಂಡಿತ ಇಲ್ಲ. ಆದರೆ ನನ್ನ ಕಣ್ಮುಂದೆನೇ ನಿಮ್ಮಿಬ್ಬರ ಜೀವನ ಹಾಳಾಗಿ ಹೋಗ್ತಿರೋದನ್ನ ನೋಡೋಕ್ಕಾಗ್ತಿಲ್ಲ ಕಣೆ. ಈ ಟೈಮ್ನಲ್ಲಿ ಬೀಗ್ರಿಲ್ಲ ಅನ್ನೋದು ನನಗೂ ಸಂಕಟ ಇದೆ. ಆದರೆ ಒಂದ್ಸಲ ಯೋಚನೆ ಮಾಡು, ಬೀಗ್ರಿಗೆ ಗೊತ್ತಿಲ್ಲದೆ ಮನೆ ಕಟ್ಸಿದ್ದಾರೆ ಅಂತ ಗೊತ್ತಾದರೆ ಎಷ್ಟು ನೊಂದ್ಕೋತಿದ್ರು ಅಲ್ವಾ ಅವರು? ಅದಕ್ಕಿಂತ ಇದೇ ಎಷ್ಟೋ ವಾಸಿ ಅಲ್ವೇನೆ? ನೋಡು, ಅವ್ರ ಹಠನ ಅವ್ರು ಬಿಡಲ್ಲ. ಏನು ಕೆಲಸ ಇದೆಯೋ ಆ ಕೆಲಸನ ಮುಂದುವರ್ಸೋಣ. ಬೇಜಾರು ಮಾಡ್ಕೋಬೇಡ. ಏನಮ್ಮ ಇನ್ನೂ ಇಲ್ಲೇ ಇದೆಯಾ?
ಏನು ಸಮಾಚಾರ? ಓ, ನನ್ನ ಗಂಡ ಜೈಲಿಂದ ಬಂದ್ಬಿಟ್ಟ, ಅವನ ಹತ್ರ ಸಂಸಾರ ಮಾಡ್ಕೊಂಡಿರೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದೆಯಾ? ಯಾಕೆ ಕೊಟ್ಟು ಮಾತೆಲ್ಲ ಮರ್ತುಬಿಟ್ಟ ಹೆಂಗೆ? ಏನು ಸುಮ್ಮನೆ ನಿಂತಿದೆಯಲ್ಲ, ನಿನ್ನೆ ಕೇಳ್ತಾ ಇರೋದು, ಯಾವಾಗ ಹೋಗ್ತಾ ಹೇಳು. ಇಲ್ಲ ಮಾವ, ನಾನು ಹೋಗ್ತೀನಿ. ದಯವಿಟ್ಟು ನನಗೆ ಒಂದೇ ಒಂದು ದಿನ ಟೈಮ್ ಕೊಡಿ. ಓ, ಒಂದು ದಿವಸ ಟೈಮ್ ಕೊಡಬೇಕು. ಈಗ ಒಂದು ದಿವಸ ಅಂತ ಕೇಳ್ತೀಯ, ನಾಳಿಕೆ ಒಂದು ವಾರ ಅಂತ ಹೇಳ್ತೀಯ, ಆಮೇಲೆ ಒಂದು ತಿಂಗಳು ಅಂತ ಹೇಳ್ತೀಯ, ಆಮೇಲೆ ಇನ್ನು ಯಾಕೆ ಇಲ್ಲೇ ಇದ್ಬಿಡ್ತೀನಿ ನಿಂತೀಯ. ಅವೆಲ್ಲ ಆಗೋದಿಲ್ಲಮ್ಮ. ನಾನು ನೀನು ಕೊಟ್ಟು ಮಾತನ್ನ ಉಳಿಸ್ಕೊಂಡಿದ್ದೀನಿ ತಾನೇ, ನೀನು ಅದನ್ನೇ ಉಳಿಸ್ಕೋಬೇಕು ಆಟೆಯ. ಅಲ್ಲ ಮಾವ, ಒಂದು ದಿನ ಕೇಳ್ತಿದ್ದೆ. ಸುಮ್ಮನೆ ರಮ್ಮ ಸಾಕು. ನಾನಾಗಿ ನಿನ್ನ ಆಚೆ ತಳ್ಳೋದಕ್ಕಿಂತ ಮುಂಚೆ ನೀನಾಗಿ ನೀನು ಹೋದರೆ ಮರ್ವಾದ ಇರ್ತದೆ ಆಟೆಯ. ನೋಡೋ, ಇದೆಲ್ಲ ಸಿದ್ದೇಗೌಡಂಗೆ ಗೊತ್ತಾದೆ, ದೊಡ್ಡ ಕಥೆನೇ ಆಗೋಯ್ತದೆ. ಎಷ್ಟಾಯ್ತಪ್ಪ? ಟೋಟಲ್ ಮೇಡಮ್ 2300 ಆಯ್ತು. 2300? ಹಾ, ಮೇಡಮ್. ಇಷ್ಟು ಪಾತ್ರೆಗೆ ಏನ್ ರೇಟ್ ಹೇಳ್ತೀಯಪ್ಪ ನೀನು? ಇಲ್ಲ ಮೇಡಮ್, ನಾ ಎಲ್ಲ ರೇಟಲ್ಲಿ ಕಡಿಮೆನೇ ಮಾಡಿದ್ದು ಮೇಡಮ್. ಈಗ ನೋಡು, ನಾನು ಮದುವೆ ಆದಾಗಿಂದ ಬೇಕಾದಷ್ಟು ಪಾತ್ರೆಗಳನ್ನ ತೊಗೊಂಡಿದ್ದೀನಿ. ನನಗೆ ಈ ರೇಟೆಲ್ಲ ಹೇಳಬೇಡ. ಈಗ ನಾನೊಂದು ರೇಟ್ ಹೇಳ್ತೀನಿ, ಆ ರೇಟಿಗೆ ಕೊಡೋಂಗಿದ್ರೆ ಕೊಡು. ಹೇಳಿ ಮೇಡಮ್. 1800 ರೂಪಾಯಿ ಕೊಡ್ತೀವಿ. 1800 ತುಂಬ ಕಡಿಮೆ ಆಗುತ್ತೆ ಮೇಡಮ್. ಅದು ಕರೆಕ್ಟ್ ರೇಟ್ ಹೇಳ್ತಿದ್ದೀನಿ. ಇಲ್ಲ ಮೇಡಮ್, ಕ್ವಾಲಿಟಿ ಚೆನ್ನಾಗಿದೆ ಮೇಡಮ್, ಅಷ್ಟು ರೇಟ್ ಬರಲ್ಲ ಮೇಡಮ್. ಕೊಡಂಗಿದ್ರೆ ಕೊಡು, ಇಲ್ಲಾಂದ್ರೆ ಬೇರೆ ಅಂಗಡಿಗೆ ಹೋಗ್ತೀವಿ ಅಷ್ಟೇ. ನೋಡು, ನಾವು ಇಲ್ಲೇ ಮನೆ ಮಾಡಿದ್ದೀವಿ. ನನಗೆ ಇನ್ನೊಂದಷ್ಟು ಪಾತ್ರೆಗಳು ಬೇಕಾಗತ್ತೆ, ಬರ್ತಿರ್ತೀನಿ. ನೋಡ್ಬಿಟ್ಟು ಕೊಡಪ್ಪ. ಸರಿ ಮೇಡಮ್, ಕೊಡಿ ಮೇಡಮ್. ಇದೆಲ್ಲ ಪ್ಯಾಕ್ ಮಾಡಿಬಿಡಿ. ಹಾಂ ಮೇಡಮ್. ದುಡ್ಡು ಕೊಡ್ರಿ. 2000 ಇದೆ.